Today's vlog is all about Friendship's Day. But ಮನುಷ್ಯ ವಯಸ್ಸಾಗ್ತಾ ಆಗ್ತಾ ಕಮ್ಮಿ ಫ್ರೆಂಡ್ಸ್ ಯಾಕೆ ಪಡ್ಕೋತಾನೆ? Few friends that I've lost in the journey, but still ಈ Friends Day that I would like to remember is BDA complex ಹತ್ರ ಇದ್ದಿದ್ದು. ಅಲ್ಲಿ ಪಾರ್ಕ್ ಇದೆ, SLV ಎದುರುಗಡೆನೆ. ಅಲ್ಲಿಗೆ ಹೋಗ್ಬಿಡೋದು. ಫುಲ್ ಕೂಳೇನೆ ಅಲ್ಲಿ. ಪಾರ್ಕ್ ಅಲ್ಲಿ ಲವರ್ಸ್ ಗಿವರ್ಸ್ ಎಲ್ಲ ಇದ್ರೆ. ಇವಾಗ ನೆಕ್ಸ್ಟ್ ಸ್ವಲ್ಪ ಹೆವಿ ಸೀರಿಯಸ್ ಟಾಕ್ ಆಗಿ ಹೋಗೋದ್ರಿಂದಾಗಿ let's do some fun. Davis, you have to react to my photos, okay? ನನ್ನ ಕಾಲೇಜ್ ಟೈಮ್ ನ ಫೋಟೋಸ್ ಅನ್ನು ನೋಡ್ಬಿಟ್ಟು ಮಾಡಿ ಇದು ರಿಲೀಸ್ ಮಾಡೋ ಜೊತೆ ಗಡ ಅಂತ ಇರ್ತೀನಿ. ಅವಾಗ ಅವಳು ಬೇಡ ಮಲ್ಲ ಎಷ್ಟೊಂದು ಓವರ್ ಮಾಡಬೇಡ ಇವಳು ಆಗ್ತಿದ್ಲು ಕಣೆ ಅಂತ. ಸೊ ಫ್ರೆಂಡ್ಸ್ ಹೂ ಚೇಂಜ್ ಯುವರ್ ಕರಿಯರ್. ಹೆಲೋ, ಕೆಂಪಗಾಗ್ಬಿಟ್ಟಿದೀವಿ ನಕ್ಕು. ಸೊ ಈಗಷ್ಟೇ ಸೂ ಫ್ರಮ್ ಸೋ ಸಿನಿಮಾ ನೋಡ್ಕೊಂಡು ಬರ್ತಾ ಇದೀವಿ. ಟುಡೇಸ್ ವ್ಲಾಗ್ ಇಸ್ ಆಲ್ ಅಬೌಟ್ ಫ್ರೆಂಡ್ಶಿಪ್ಸ್ ಡೇ. ಫ್ರೆಂಡ್ಶಿಪ್ ಡೇನಾ ಫ್ರೆಂಡ್ಶಿಪ್ಸ್ ಡೇನಾ? ಅಯ್ಯೋ ಅದ್ರಲ್ಲೆಲ್ಲ ಏನಿದೆ ಬಿಡಿ. ಶಿಪ್ಪಲ್ಲಿ ಕೂತಿರೋರು ಯಾರು, ಮುಳುಗ್ದಾಗ ಬಂದವ್ರು ಯಾರು, ಆಲ್ ಆಫ್ ಇಟ್ ಟುಡೇ ಇವತ್ತು ನಿಮ್ ಜೊತೆಗೆ ಹಂಚ್ಕೊಳ್ಳೋದು. ಹಾಗಾಗಿ ಹೌ ಡಿಡ್ ಯು ಲೈಕ್ ದ ಮೂವಿ? ನಿನ್ಗೇನು ಇಷ್ಟ ಆಯ್ತು ಸಿನಿಮಾ? ಔಟ್ ಅಂಡ್ ಔಟ್ ಕಾಮಿಡಿ, ನಾನ್ ಸ್ಟಾಪ್ ಕಾಮಿಡಿ. Like even for, I don't think there is even one 5-minute period in which people are not laughing. So in my opinion, ಈಗ ಸಿನಿಮಾ ಸ್ವಲ್ಪ ಸೈಡಿಗೆ ಇಟ್ರೆ, ಈಗ ಇನ್ವೆಸ್ಟಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಯು ಗೈಸ್ ನೋ ದಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಕಾಂಪೌಂಡ್ ಎಫೆಕ್ಟ್ ಅಲ್ಲ. ಅದೇ ನೀವು ₹1 ಹಾಕ್ತಿರ್ತೀರಾ, ಅದು ವರ್ಷ ಕಳೆದಂತೆ ಅದು ₹2, ₹3 ಹೀಗೆ ಕಾಂಪೌಂಡ್ ಆಗತ್ತಲ್ಲ. ಯಾವ್ದಾದ್ರು ಒಂದು ಸಿನಿಮಾ ಇಡೀ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಅದು ನಗುನ ಕಾಂಪೌಂಡ್ ಮಾಡಿದೆ ಅಂತಂದ್ರೆ ಬಹುಶಃ ನಾನು ಇಲ್ಲಿವರೆಗೂ ನೋಡಿರುವಂತ ಏಕೈಕ ಸಿನಿಮಾ ಇದು. ಕನ್ನಡ ಸಿನಿಮಾ ಅಲ್ಲ, ಏಕೈಕ ಸಿನಿಮಾ. ಅಂದ್ರೆ ಸಿಚುವೇಶನಲ್ ಕಾಮಿಡಿ ಇರುತ್ತೆ, ಆ ಟೈಮ್ಗೆ ಏನೋ ಒಂದು ಪಂಚಸ್ ಜೋಕ್ಸ್, ಬಟ್ ಇದು ಹೆಂಗಂದ್ರೆ ಫಸ್ಟ್ ಇಂದ ಎಂಡ್ ವರ್ಗೂ ಆ ಸ್ಟಾರ್ಟಿಂಗ್ ಇಂದ ಅದಿನ್ನೂ ಕಂಟಿನ್ಯೂಟಿನಲ್ಲಿ ನಗಿಸ್ತಾ ಹೋಗುತ್ತೆ ಕಾಂಪೌಂಡ್ ಎಫೆಕ್ಟ್ ಅಲ್ಲಿ. ಮತ್ತೆ ನನಗೇನಂದ್ರೆ ಸಿನಿಮಾಗಳಾಗಿರ್ಲಿ ವಾಟ್ ಎವರ್ ನಾನು ನೋಡೋದು, ನನ್ನ ಲೈಫ್ಗೆ ಏನಾದ್ರೂ ಅದು ತಿಳಿ ಹೇಳಲೇಬೇಕು. ದಟ್ ಇಸ್ ಮೀ. ಐ ಮೀನ್ ಅಲ್ಲಿ ಪಂಚಸ್ಗಳ ಮೂಲಕ ಇರ್ಬೋದು, ಡೈಲಾಗ್ಸ್ಗಳಾಗಿರ್ಬೋದು, ಅಥವಾ ಜನಗಳ ಮಧ್ಯ ಬರೋ ಭಾವನೆಗಳ ತರ್ಕ ಆಗಿರ್ಲಿ, ಎಲ್ಲದ್ರಲ್ಲಿ ಏನೋ ಒಂದು ಹೇಳಬೇಕು, ಅದು ನಾನು. ಸೊ ನನಗೆ ಈ ಸಿನಿಮಾದಲ್ಲಿ ಮೆಸೇಜ್ ಕೂಡ ಇತ್ತು. ಸೊ ಗೈಸ್, ಸರಿ ಹಂಗಿದ್ರೆ ಇವತ್ತಿನ ವಿಡಿಯೋ ಫ್ರೆಂಡ್ಶಿಪ್ ಡೇ ಆಗಿರೋದ್ರಿಂದ ಸ್ನೇಹಿತರು ಅಂದ ತಕ್ಷಣ ಒಂದು ಫೇಮಸ್ ಸೇಯಿಂಗ್ ಏನಿದೆ, ನಿಮ್ಮ ಸುತ್ತ 5 ಜನ ಯಾರಿದಾರೋ ಅದರ ಒಂದು ಮಿಶ್ರಣ ನೀವು ಅಂತ. ಇವತ್ತು ಹಂಗಿದ್ರೆ ಲೆಟ್ ಮಿ ಇಂಟ್ರೊಡ್ಯೂಸ್ ಯು ಟು ಮೈ ಬೆಸ್ಟ್ ಫ್ರೆಂಡ್. 2010 ಇಂದಾಗಿ ಇಲ್ಲಿವರೆಗೂ ನನ್ನ ಬೆಸ್ಟ್ ಫ್ರೆಂಡ್ ಅಂದ್ರೆ ಕರೆಕ್ಟ್ ಆಯ್ತಾ. ಗೂನರಿಗೆ ಸ್ಟಾರ್ಟಿಂಗ್ ಅಲ್ಲಿ ಕನ್ನಡ ಬರ್ತಿರ್ಲಿಲ್ಲ. ಆ ಸಮಯದಲ್ಲಿ ನಾವು ಬಿಸ್ಕೆಟ್ ಹಾಕಿ ಅದಕ್ಕೆ ಬಾಲ ಅಲ್ಲಾಡಿಸಿ ಮನೆ ಪುಸ್ಲಾಯಿಸ್ಕೊಂಡು ಚೆನ್ನಾಗಿ ಈಗ ಸಾಕಿ. ಸೋಯಾ ಜೋಕ್ಸ್ ಅಪಾರ್ಟ್. ಸೊ ಡೇವಿಸ್, ನನ್ನ ಸ್ನೇಹಿತರ ಒಂದು ಪರಿಚಯ, ಸ್ನೇಹಿತರ ದಿನಾಚರಣೆ ಆಗಿರೋದ್ರಿಂದ ಮರ ಹೇಗೆ ಒಂದು ಬೀಜದಿಂದ ಗಿಡವಾಗಿ, ಗಿಡದಿಂದ ಮರ ಆಗಿ, ಮರಕ್ಕೂ ಒಂದೊಂದು ರೆಂಬೆ ಕೊಂಬೆಗಳು ಹೇಗೆ ಅಡಾಗ್ತಾನೆ ಇರತ್ತೋ ಅದು ಬದುಕಿರೋ ಉದ್ದ ಆಗಲಕ್ಕೂ, ಅದೇ ತರ ಐ ಥಿಂಕ್ ನನ್ನ ಜೀವನದಲ್ಲೂ ಅಷ್ಟೇ. ಮೀಡಿಯಾ ಫ್ರೆಂಡ್ಸ್ ಇದ್ದಾರೆ, ಸ್ಕೂಲು ಕಾಲೇಜ್ ಫ್ರೆಂಡ್ಸ್ ಇದ್ದಾರೆ, ಕೆಲಸದ ಸಂಬಂಧ ಕೆಲವು ಫ್ರೆಂಡ್ಸ್ಗಳಿದ್ದಾರೆ, ಏನೋ ಲಾಭ ಇಟ್ಕೊಂಡಿರೋ ಫ್ರೆಂಡ್ಸ್ಗಳಿದ್ದಾರೆ. ಸಾಕಷ್ಟು ಹೀಗೆ ಬೆಳೀತಾ ಹೋಗುತ್ತೆ. ಎಲ್ಲ ಫ್ರೆಂಡ್ಸ್ಗಳ ಪರಿಚಯ ಮಾಡ್ಕೊಳ್ಳೋಣ ಈಗ. ಬಿಫೋರ್ ವಿ ಸ್ಟಾರ್ಟ್, ನಾನ ಆಸ್ ಅ ಫ್ರೆಂಡ್ ನೀನ್ ನನ್ನಲ್ಲಿ ನೋಡಿದ್ದೇನೋ? ಆಕ್ಚುಲಿ ಇನಿಷಿಯಲಿ ಫ್ರೆಂಡ್ಸ್ ಆಗಿದ್ ಹೇಗೆ ಹೇಳು? ಈ ಟೀ ಕುಡಿತಾ ಅಲ್ಲ? ಹೌದು, ಟೀ ಬ್ರೇಕ್, ಲಂಚ್ ಬ್ರೇಕ್. ನಿನ್ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಏನು? ತುಂಬಾ ಡೀಪ್ ಕ್ವೆಶ್ಚನ್ ಆಯ್ತು, ಅದಕ್ಕೆ ಕೇಳ್ತಾ ಇರೋದು. 5 ನಿಮಿಷ ಕೊಡ್ತೇವೆ. ಇಷ್ಟು ಗಡ್ಡ ಬಂದಿದೆ, ಮೀಸೆ ಬಂದಿದೆ, ChatGPT ಚೆಕ್ ಮಾಡ್ಬೇಕು. ಡೇವಿಸ್, ನಿನ್ ಸೀಕ್ರೆಟ್ಸ್ ಎಲ್ಲ ಜನ ಗೊತ್ತಾಗ್ಬಿಡುತ್ತೆ. ಫ್ರೆಂಡ್ಶಿಪ್ ಹ್ಯಾಸ್ ನೋ ಮೀನಿಂಗ್. ಅಲ್ಲ, ಈಗ ಇವನಿಗೆ ವಿಷಯ ಗೊತ್ತಿಲ್ಲ ಅಂದ್ರೆ, ಸಡನ್ ಆಗಿ ಏನ್ ಹೇಳ್ಬೇಕು ಗೊತ್ತಿಲ್ಲ ಅಂದ್ರೆ ಅವ್ನಿಗೆ 2 ಕಾಪಿಂಗ್ ಮೆಕ್ಯಾನಿಸಮ್ ಇದೆ. ಒಂದು ಏನೋ ಒಂದು ಕಾಮಿಡಿ ಪಂಚ್ ಲೈನ್ ಕೊಟ್ಬಿಟ್ಟು ಸ್ಟೂಪಿಡ್ ಆಗಿ ಆಡ್ಬಿಟ್ಟು ಡಾಜ್ ಮಾಡೋದು ಕ್ವೆಶ್ಚನ್ ಅನ್ನ. Friendship is a selfless relationship, expectation less relationship.
wherein there is no expectation from the other person to do something for you or to spend a lot of time with you. But it just happens organically. ಕನ್ನಡದಲ್ಲೇ ಹೇಳೋ, ಯಾವುದು ಪ್ಲಾನ್ ಮಾಡಲ್ಲ, ಎಲ್ಲ ಆರ್ಗಾನಿಕ್ ಆಗಿ ಆಗುತ್ತೆ ಇದು. ಸೊ ಅದೇ ಫ್ರೆಂಡ್ಶಿಪ್. ಒಂದ್ ಪ್ರಶ್ನೆ, ಹಂಗಿದ್ರೆ ಸರಿ ನೀನ್ ಹೇಳಿದ್ದು ನಿಜ, ಬಟ್ ಮನುಷ್ಯ ವಯಸ್ಸಾಗ್ತಾ ಆಗ್ತಾ ಕಮ್ಮಿ ಫ್ರೆಂಡ್ಸ್ ಯಾಕೆ ಮಾಡ್ಕೋತಾನೆ? That's not true. ಲೈಕ್ ನಿನ್ಗೀಗ ಹೋದ್ ವರ್ಷದ ಹೊಸ ಬೆಸ್ಟ್ ಫ್ರೆಂಡ್ಸ್. ಹೌದೌದು. That's because after ಒಂದು 30 years ಆದ್ಮೇಲೆ ನೀವು ಯುವರ್ ಪರ್ಸನಾಲಿಟಿ ಮೋಲ್ಡ್ ಆಗ್ಬಿಡುತ್ತೆ, ಒಂದು ಹಾರ್ಡ್ ಆಗ್ಬಿಡುತ್ತೆ. you're not adaptable. ಸ್ಕೂಲಲ್ಲಿ, ಕಾಲೇಜಲ್ಲಿ you're still developing, your brain is developing, so you're very open to multiple thoughts, ideas. But maybe till first few years of working, that's why 27, 28, 30, ಅದಾದ್ಮೇಲೆ you become very rigid. ವೈ? ಸೊ ಒಂದು ಈಗ ಪ್ರಶ್ನೆ, that's how we develop. ಯಾಕೆ ಈಗ ರಿಜಿಡ್ ಆಗ್ತೀನಿ ಅಂತ ಸತ್ಯ ಗೊತ್ತಿದ ಮೇಲೂ why do we continue to be that? It's not something ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ, ಅದು ಹಾರ್ಡ್ ಕೋಡೆಡ್. ಅದು it's like how aging happens, right? We can't control aging beyond a certain point. ಸೊ ನೀನ್ ಹೇಳೋದು ಇದು ವೈರಿಂಗ್. Your hair will become grey after a certain age. Similar to that, you will become like this. That's why the last new friends that most of us make ಎಲ್ಲ ಅದೇ ಅಲ್ವಾ, ಸ್ಕೂಲು, ಕಾಲೇಜು ಅಂಡ್ ಫಸ್ಟ್ ಫ್ಯೂ ಇಯರ್ಸ್ ಆಫ್ ವರ್ಕ್ ಅಷ್ಟೇ. ಅದಾದ್ಮೇಲೆ you make friends, but not like deep close friends. ತುಂಬಾ ಕಮ್ಮಿ, at least in my case. ಸೊ ಈ ಫ್ರೆಂಡ್ಸ್, ಇದು ಫ್ರೆಂಡ್ಸ್ ಡೇ ವಿಚಾರ ತುಂಬಾ ಡೀಪ್ ಆಗೋಯ್ತು ಸಡನ್ ಆಗಿ. ಫ್ರೆಂಡ್ಸನ್ನ ಅದೇ ವಯಸ್ಸಾಗ್ತಾ ಆಗ್ತಾ ಫ್ರೆಂಡ್ಸನ್ನ ಹೇಗೆ ಮಾಡ್ಕೊಳ್ಳೋದು, ಹೇಗೆ ಮೇಂಟೈನ್ ಮಾಡಬೇಕು, ಅದ್ರ ಬಗ್ಗೆ ಚರ್ಚೆ ಎಲ್ಲ ನಡೀತಾ ಇದೆ. ಇವತ್ತು ಬಂದಿದ್ದೀವಿ, ಈಗ ಒಂದು ಸ್ವಲ್ಪ ರಿವೈಂಡ್ ಮಾಡಿಬಿಟ್ಟು ಹಳೆ ಫ್ರೆಂಡ್ಸ್ ಅಂತ ಹೋಗೋಣ. ಅದಕ್ಕೂ ಮುಂಚೆ ನಿನ್ನ ಸಂಬಂಧ, ದೇ ಯೂಶಲಿ ಸೇ ಹಸ್ಬೆಂಡ್ ಅಂಡ್ ವೈಫ್ ಆಗಕ್ಕೆ ಫಸ್ಟ್ ಶುಡ್ ಬಿ ಅ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಆಗಿ ಮದುವೆ ಮಾಡ್ಕೊಂಡ್ರೆ ಅದಕ್ಕೆ ಕೊನೆವರೆಗೂ ಬಳಕೆ ಬರೋ ಸಾಧ್ಯತೆ ಜಾಸ್ತಿ ಅಂತ. ವಾಟ್ ಇಸ್ ಯುವರ್ ಥಾಟ್? ಕರೆಕ್ಟ್, ಡೆಫಿನೆಟ್ಲಿ ಹೆಲ್ಪ್ಸ್. ಆಬ್ವಿಯಸ್ಲಿ ಇದು ಬರೀ ಇದು ಲವ್ ಮ್ಯಾರೇಜ್ ತರ ಅದರಲ್ಲಿ ಪಾಸಿಬಲ್, ಅರೇಂಜ್ ಮ್ಯಾರೇಜ್ ಪಾಸಿಬಲ್ ಇಲ್ಲ. ಅರೇಂಜ್ ಮ್ಯಾರೇಜ್ you have to become friends after marriage, but that's it works, definitely it works. ನಾವು ಫಸ್ಟ್ ಒಂದು ಫ್ರೆಂಡ್ ಗ್ಯಾಂಗ್ ಅಲ್ಲಿ ಯಾಕೆ ವರ್ಕ್ ಆಗುತ್ತೆ? 4 ಜನ. ಸೊ ಬೇಸಿಕ್ಲಿ ಬಿಗ್ ಎಫ್ ಎಂ ಅಲ್ಲಿ ಇನಿಷಿಯಲ್ ಡೇಸ್ ಅಲ್ಲಿ we were 4, ನಾನು, ನೀನು, 5 ಆಕ್ಚುಲಿ, ಬ್ರಿಹಾ, ಪಾರುಲ್ ಮತ್ತೆ ಭಾನು ಪ್ರಕಾಶ್ ಅಂತ. ಭಾನು ಪ್ರಕಾಶ್ ವಾಸ್ ಒನ್ ತರ ಡಿಯರ್ ಫ್ರೆಂಡ್. ಇವತ್ತು ನಮ್ಮ ಜೊತೆಗೆ ಇಲ್ಲ. ಅವನು ಬ್ರೈನ್ ಟ್ಯೂಮರ್ ಬಂದು ತುಂಬಾ ವರ್ಷಗಳ ಹಿಂದೆ ಹೋಗ್ಬಿಟ್ಟ. ಬಟ್ ಅದೇ ಕೆಲವು ಸ್ನೇಹಗಳು ಅವಾಗ ನಮಗೆ ತರ ಚುಚ್ಚತ್ತದು. ಆ ಟೈಮಿಗೆ ಏನೋ ನೆರವಾಗಿದ್ದು. ಮತ್ತೆ ನಾನು ಇನ್ಫ್ಯಾಕ್ಟ್ ಬ್ಯಾಡ್ಮಿಂಟನ್ ಅನ್ನ ಇವತ್ತು ಇಲ್ಲಿವರೆಗೂ ಬೆಳೆಸ್ಕೊಂಡ್ ಬಂದಿದ್ದೀನಿ. ಅಂದ್ರೆ ಇನಿಷಿಯಲಿ ನೀನು ನಾಪ್ಕ ಇದೆಯಾ, ಅವನು ಆಕ್ಚುಲಿ ಬ್ಯಾಡ್ಮಿಂಟನ್ ಆಡ್ತಾ ಇದ್ದ. ನಾವು ಅವಾಗ ಬ್ಯಾಡ್ಮಿಂಟನ್ ಆಡೋಣ, ವೀಕೆಂಡ್ ಆದ್ರೆ ಇನ್ನೇನು ಕೆಲಸ, ಇವಾಗ ಮೀಟ್ ಮಾಡೋಣ ಅನ್ಕೊಂಡು ಬ್ಯಾಡ್ಮಿಂಟನ್ ಅವು ಇವು, ದಿಸ್ ಇಸ್ ಹೌ ಇಟ್ ಆಲ್ ಅಲ್ಲೊಂದಿಲ್ಲೊಂದು ಸ್ಟಾರ್ಟ್ ಆಗಿದ್ದು. ಸೊ few friends that I've lost in the journey, but still ಈ Friends Day that I would like to remember is one that Bhanu Prakash, ಅವನು ಬಿಗ್ ಎಫ್ ಎಂ ಅಲ್ಲೇ ಇದ್ದಿದ್ದು, used to be in that team. ಕೊಪ್ಪಳ ತಾನೆ ಭಾನು ಪ್ರಕಾಶ್, ಕೊಪ್ಪಳ ಅಲ್ಲಿದ್ರಿಂದ ಪ್ರಜೆ ಅಂತ. ನಾನು ಅವಾಗ ಇದ್ದಿದ್ದು RJ, ರಾನೆಸ್, ಫಿಲ್ಟರ್ಲೆಸ್ ಸ್ಟಾಕ್ಸ್, ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದ್ದ ಅವನು. ಹಾಗಾಗಿ ದಟ್ ಇಸ್ ಭಾನು ದಟ್ ಐ ವುಡ್ ವಾಂಟ್ ಟು ರಿಮೆಂಬರ್. ಈಗ ಎಲ್ಲಿಗೆ ಹೋಗೋಣ ಫ್ರೆಂಡ್ಸ್ ಅಂತ ಬಂದಾಗ, ನನ್ನ ಕಾಲೇಜ್ ಫ್ರೆಂಡ್ಸು ಐ ಥಿಂಕ್ ತುಂಬ ನಾವು ಏನು ಫಿಲ್ಟರ್ಗಳಿಲ್ಲದೆ, ಮುಚ್ಚುಮರೆ ಇಲ್ಲದೆ, ಎಷ್ಟೇ ವಯಸ್ಸಾದ್ರೂ ಆ ಫೇಸ್ಗೆ ಇಮ್ಮಿಡಿಯೇಟ್ ಆಗಿ ಕನೆಕ್ಟ್ ಆಗೋ ಥರ ಶಿಫ್ಟ್ ಆಗೋದಂದರೆ ಬಹುಶಃ ಕಾಲೇಜ್ ಫ್ರೆಂಡ್ಸ್ಗಳ ಜೊತೆಗೆ ಮಾತ್ರ ಅಲ್ವಾ? ಇವತ್ತಿಗೂ ಐ ಗೆಸ್ ನಾವು ಐ ಹ್ಯಾವ್ ಟು ಟೇಕ್ ಯು ಟು ಮೈ APS ಕಾಲೇಜ್ನ ಫ್ರೆಂಡ್ಸು. APS ಕಾಲೇಜ್ ಟೈಮಲ್ಲಿ ನಾನು ಹೇಗಿದ್ದೆ ಅಂತ ನಿನಗೆ ಏನೇನು ಕುತೂಹಲ ಇದೆ ಅಬೌಟ್ ಮೈ ಫ್ರೆಂಡ್ಶಿಪ್ಸ್ ಆ್ಯಂಡ್ ಮೈ APS ಕಾಲೇಜ್ ಚಾಪ್ಟರ್ ಫೇಸ್ ಆಫ್ ಲೈಫ್? I have met only one person from your APS college. ಯಾರು? No, I have met many. ರೀಸೆಂಟ್ ಆಗಿ ರಂಜಿತಾ, ಇದು ಶ್ವೇತಾ ಯಾರು? But she's not from college. Area friend. ಮತ್ತೆ ಸಿಂಗಿಂಗ್ ರಿಲೇಟೆಡ್ ಫ್ರೆಂಡ್ಶಿಪ್ಸ್ ಅವೆಲ್ಲ. ಸೊ ಏನ್ ಪ್ರಶ್ನೆ ಇದೆ? ಪ್ರಶ್ನೆ ಕರೆಕ್ಟ್ ಆಗಿ ಕೇಳು. ಪ್ರಶ್ನೆ ಏನು ಇಲ್ಲಪ್ಪ. ಗುಡ್, ಯು ಹ್ಯಾಡ್ ಅ ಗುಡ್ ಕಾಲೇಜ್, ಗುಡ್ ಫ್ರೆಂಡ್ಸ್. ಥ್ಯಾಂಕ್ ಯು. ವ್ಲಾಗ್ ಅಲ್ಲೇ ಹೋಗಿತಾ ಇರ್ತೀನಿ, ನಿನ್ಗೆ ಗೊತ್ತು ತಾನೆ.
you're the worst partner to have. Adhe content. No. After watching a movie like Sue from Saw, you should definitely do better. No, should after understand. watching a movie like Sue from Sue, you should just enjoy the vibe the movie gave you. Who was your best friend in college and why? I think ರಂಜಿತಾ ಅನ್ಸುತ್ತೆ. Ranjita. ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ರಂಜಿತಾ ಪರ್ಸ್ಪೆಕ್ಟಿವ್ ಅಲ್ಲಿ ಅವಳು ತುಂಬಾ ಜನ ಇದ್ದಿರ್ಬೋದು. That she'll tell in her vlog, okay? ಅವಳು ವ್ಲಾಗ್ ಮಾಡಲ್ಲ. She was basically I don't know, ಕೆಲವು ಗುಣಗಳಿರತ್ತಲ್ಲ, ತುಂಬಾ ಸಪೋರ್ಟ್ ಮಾಡೋಳು. ಸಾಯಂಕಾಲ ಕಾಲೇಜ್ ಮುಗಿಸ್ಕೊಂಡ ತಕ್ಷಣ ಬಾ ಮನೆಗೆ ಅಂತ ಒಂದು ಕಂಫರ್ಟ್ ಝೋನ್ ಕೊಟ್ಟಿದ್ಲು. ಆವಾಗ ಟೈಮಲ್ಲಿ ಏನೋ ಲೆಕ್ಕಾಚಾರಗಳಿರಲ್ಲ, ಏನಾದ್ರು ಕರೆದ್ರೆ ಹೋಗ್ತೀವಿ, ಜೊತೆಗೆ ಸಮಯ ಸ್ಪೆಂಡ್ ಮಾಡ್ತಾ ಯು ವಿಲ್ ಸ್ಟಾರ್ಟ್ ಲೈಕಿಂಗ್ ಈಚ್ ಅದರ್. ನಾನು ಅವಳು ಅದೇ ಲಾಸ್ಟ್ ಬೆಂಚಲ್ಲಿ ಇದಾದಾಗ ಚೆನ್ನಾಗಿ ಮಾತಾಡ್ಸೋಳು ಆ್ಯಂಡ್ ತುಂಬ ಚೆನ್ನಾಗಿ ಓದ್ತಾ ಇದ್ದವಳು. ಹಂಗಾಗಿ ಕೆಲವುದೆಲ್ಲ ಏನಿರತ್ತಲ್ಲ, ತುಂಬ ಓದೋರನ್ನೇ ಫ್ರೆಂಡ್ಸ್ ಆಗೆಲ್ಲ ಇಟ್ಕೊಂಡಿರ್ತಾರೆ ಅಂತಂದರೆ ನೋ. ನಾನೆಲ್ಲ ಐ ಥಿಂಕ್ ವೆರಿ ಮೂಡಿ ಸ್ಟೂಡೆಂಟ್. ನಾನು 10th 78% ಅಷ್ಟೇ ತೊಗೊಂಡಿದ್ದರಿಂದಾಗಿ. ಸೊ ಎನಿವೆ ಲಾಸ್ಟ್ ಬೆಂಚ್ ಅಂತೆಲ್ಲ ಇದ್ದಾಗ ಶಿ ಯೂಸ್ ಟು ಸ್ಟಡಿ ಸೊ ಅಕೌಂಟ್ಸು ಅವು ಇವು ಡೌಟ್ಸು ಇನ್ಕಮ್ ಟ್ಯಾಕ್ಸು ಅಂತೆಲ್ಲ ಏನೇ ಇದ್ರು ಕೆಲವು ಸತಿ ಅವಳನ್ನ ಕೇಳ್ತಾ ಇದ್ದೆ. ಬಿಟ್ರೆ ಐ ಥಿಂಕ್ ಪರ್ಸ್ನಲಿ ಶಿ ವಾಸ್ ಐ ಗೆಸ್ ಮನೆ ಹತ್ತಿರ ಇದ್ಲು. ದಟ್ ಕುಡ್ ಹ್ಯಾವ್ ಬಿನ್ ಒನ್ ಆಫ್ ದ ಫ್ಯಾಕ್ಟರ್ಸ್. ನಾನು ಅವಳು ಸಾಯಂಕಾಲ ಅವಾಗ ನನ್ನ ಹತ್ರ ಒಂದು TVS 50 ಇತ್ತು. ಕಾಲೇಜ್ ಟೈಮಲ್ಲಿ ಫಸ್ಟು TVS 50 ಕೊಡಿಸ್ಬಿಟ್ಟಿದ್ರು ನಮ್ಮಮ್ಮ ಹಠ ಮಾಡಿ. ಸೈಕಲಿಂದ TVS 50 ನನಗೆ ಬೇಡ ಅಂತ TVS 50 ಇಮಿಡಿಯೇಟಾಗಿ ಅವಾಗ ಸ್ಕೂಟಿ ಪೇಪ್ ಅಂತ ಬರ್ತಾಯಿತ್ತು. ಸ್ಕೂಟಿ ತೊಗೊಂಡು ದೆನ್ ಎಷ್ಟು ಕಮ್ಮಿನ್ ಸ್ಕೂಟಿ ಕಾಲೇಜ್ಗೆ ಹೋಗೋಕ್ಕೆ ಆರ್ಕೆಸ್ಟ್ರಾಸ್ಗಳಲ್ಲೆಲ್ಲ ಹಾಡ್ತಾ ಇದ್ದೆ. ಸೊ ಸಾಯಂಕಾಲ ಆಗ್ತಿದ್ದಂಗೆ ಅವಳ ಮನೆ ಹತ್ರ ಬರೋದು, ಪ್ರೋಗ್ರಾಮ್ ಇಲ್ಲದೆ ಇರೋ ದಿವಸ, ಆರ್ಕೆಸ್ಟ್ರಾ ಇಲ್ಲದೆ ಇರೋ ದಿನ, ಮತ್ತು ಮಾತಾಡೋದು. ಒಂದು ರೌಂಡ್ ಹೊಡಿಯೋಕೆ ಹೋಗೋಣ ಅಂದ್ಬಿಟ್ಟು ಹನುಮನ್ ನಗರ ಆ ಎಲ್ಲ ಏರಿಯಾ ಎಲ್ಲ ರೌಂಡ್ ನೋಡಿಕೊಂಡು ಪಾನಿಪುರಿ ಮಸಾಲೆ ಪುರಿ ಎಲ್ಲ ತಿನ್ಕೊಂಡು ಆಟೋ ಹೊಡ್ಕೊಂಡು 6:30 7 ಗಂಟೆ 8 ಗಂಟೆ ಅಂದ್ಬಿಟ್ಟು ನಾನು ಅವಳ ಮನೆ ಮುಂದೆನೇ ನಾನು ಮತ್ತು ಅವಳು ಅಡ್ಡ ಹಾಕ್ತಾ ಇದ್ದಿದ್ದು ಆಯಿತಾ. ಆಮೇಲೆ ಅವಳು ಒಳಗೆ ಹೋಗೋವಳು, ನಾನು ಪಾಡಿಗೆ ನಾನು ವಾಪಸ್ ಮನೆಗೆ ಬರ್ತಾ ಇದ್ದೆ ಆಯಿತಾ. ಸೊ ಐ ಥಿಂಕ್ ದ್ಯಾಟ್ ಫೇಸ್ ಒಂದು ಅನ್ಸೈಡ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವ್ರ ಮನೆಯಲ್ಲೂ. ಅವ್ರಿಗೆ ಏನೋ ಒಂದು ಅಭಿಮಾನ ಇತ್ತು, ತಂದೆ ಇಲ್ದಿರೋ ಹುಡುಗಿ ಏನೋ ಚೆನ್ನಾಗಿ ಹಾಡು ಹೇಳ್ತಾಳೆ, ಕಷ್ಟಪಡ್ತಾಳೆ ಅನ್ನೋ ಥರ. ಸೊ ದಟ್ಸ್ ಅಬೌಟ್ ಮೀ ಆ್ಯಂಡ್ ರಂಜಿತಾ. ಆ್ಯಂಡ್ ಅದಕ್ಕೆ ಹೇಳೋದು, ಆ ಥರ ಟೈಮಲ್ಲಿ ನಿಂತವ್ರನ್ನ ನಾವು ಕೊನೆವರೆಗೂ ಯಾವತ್ತೂ ಮರೆಯಲ್ಲ ಅನ್ನೋದು. ದಿನ ಟಚಲ್ಲಿ ಇಲ್ಲದೆ ಇರ್ಬೋದು, ಬಟ್ ಯಾವಾಗ ಕಾಲ್ ಮಾಡಿದ್ರು ಅದೇ ಪ್ರೀತಿ, ವಿಶ್ವಾಸ, ಅಭಿಮಾನ. ಅದೊಂದು ಬಟನ್ ಆಫ್ ಅಷ್ಟೇ. ಫೋನ್ ಎದ್ದ ತಕ್ಷಣ ಆ ಮೋಡ್ ಆಫ್ ಆದ ತಕ್ಷಣ ಬ್ಯಾಕ್ ಟು ಯುವರ್ ಇದು ಲೈಫ್. ಸೊ ಹಾಗೆ ಡೇವಸ್ ಕಣ್ಣಲ್ಲಿ ನೀರು ಬರ್ತಾ ಇದೆಯಾ? ನಿನ್ನ ಹೆಂಡತಿ ನೋಡು, ನಿನ್ನನ್ನು ಮೀಟ್ ಮಾಡೋಕ್ಕೆ ಮುಂಚೆ ಯಾವ್ಯಾವ ಥರ ರೋಲರ್ ಕೋಸ್ಟರಲ್ಲಿ ಕೂತ್ಕೊಂಡು ಏನೇನೆಲ್ಲ ಅನುಭವಿಸಿ ಯಾಕೆ ಇಷ್ಟು ಲೇಟ್ ಮಾಡಿದೆ ನನ್ನನ್ನು ಮೀಟ್ ಮಾಡೋಕ್ಕೆ ನೀನು? Experiences are important in life. It's not in my control, yaar. I'm not some what do you say? Some god to figure out when somebody should. ಇನ್ನೇನು ಸಿನಿಮಾ ಡೈರೆಕ್ಟರ್ ಅಲ್ಲ, ಸ್ಕ್ರೀನ್ ಪ್ಲೇ ಏನೋ ಕಂಟ್ರೋಲ್ ಮಾಡೋಕ್ಕೆ ಅಂತ ಇದೆಯಾ? ಎಲ್ಲರ ಲೈಫ್ದು ಸ್ಕ್ರೀನ್ ಪ್ಲೇ ಕಂಟ್ರೋಲ್ ಮಾಡೋದು ಯಾರು? ಅವನ, ನಾವ, ನಮ್ಮ ಹಣೆ ಬರಾನ, ನಮ್ಮ ಕರ್ಮನ? ಈ ಥರ ಎಲ್ಲ ಪ್ರಶ್ನೆಗಳಿಗೆ ಕಾಡ್ತಾ ಇರಲಿ ನಮ್ಮನ್ನು. ಸೊ ಇವಾಗ ನೆಕ್ಸ್ಟು ಸ್ವಲ್ಪ ಹೆವಿ ಸೀರಿಯಸ್ ಟಾಕ್ ಆಗೋಗಿದ್ರಿಂದಾಗಿ ಲೆಟ್ಸ್ ಡೂ ಸಮ್ ಫನ್. ಡೇವಸ್, ಯು ಹ್ಯಾವ್ ಟು ರಿಯಾಕ್ಟ್ ಟು ಮೈ ಫೋಟೋಸ್, ಓಕೆ? ನನ್ನ ಕಾಲೇಜ್ ಟೈಮ್ನ ಫೋಟೋಸನ್ನು ನೋಡ್ಬಿಟ್ಟು ಜಾಸ್ತಿ ಕಾಲೆಳಿ ಬೇಡ, ಹೇಳ್ಕೊಳ್ಳೋ. ಈಗಷ್ಟೇ ನೋಡ್ಕೊಂಡು ಮನೆಗೆ ಬಂದ್ವಿ. ರಾಕಿ ಬರೋ ಬಾಬಾ. ಸೊ ಗೈಸ್, ಈಗ ಫ್ರೆಂಡ್ಶಿಪ್ಸ್ ಡೇ ಆಗಿರೋದ್ರಿಂದ ಫಸ್ಟ್ ಐ ಗೆಸ್ ಫೋಟೋ ರಿಯಾಕ್ಷನ್ ಅಂತ ಬಂದಾಗ ನಾನು 20ನೇ ವಯಸ್ಸಲ್ಲಿ ಹೆಂಗಿದ್ದೆ ಗೊತ್ತಾ? ನಾವು ಐ ಆಮ್ 41. ಸೊ ವೆನ್ ಐ ವಾಸ್ around 19-20, this is Rashmi. Yeah. This actually looks like a photo from the future. Thank you for the compliment. This is how you look when you're 50, Rashmi. ಅಂದರೆ ಅವಾಗಲೇ ನಾನು ಫ್ಯೂಚರ್ ತೋರಿಸ್ಬಿಟ್ಟಿದ್ದೆ ಅಂತ. ಸೊ ಈ ಫೋಟೋ ಬೇಸಿಕ್ಲಿ ದಿಸ್ ಇಸ್ ಒನ್ ಫೇಸ್ ಆಫ್ ಮೈಂಡ್. ನೀವು ನೋಡಿದ್ರೆ ನನ್ನ ಪಕ್ಕದಲ್ಲಿರೋದೇ ಶ್ವೇತಾ, ಓಕೆ? ನಾನು ಅವಳು ಒಂಥರ ಸಿಸ್ಟರ್ಸು. ಇಲ್ಲಿ ಇಫ್ ಯು ಸಿ ನನ್ನೊಂದು ಫೇಸ್ ಇತ್ತು, ನನಗೆ ನಾನೇ ನಾಮ ಹಾಕೋತಾ ಇದ್ದೆ, ಲಾಂಗ್ ಇದು, ಮತ್ತೆ ಇಲ್ಲಿ ಮಧ್ಯದಲ್ಲಿ ಒಂಥರ ಈ ಹಾವು ಥರದ್ದು. ಸೊ ಇಲ್ಲಿ ಇನ್ ದಿಸ್ ಫೋಟೋ ಯು ಕ್ಯಾನ್ ಸಿ ದಟ್ ಲಾಂಗ್ ಇದು, ಓಕೆ? ಅದನ್ನ ಎಲ್ಲಿ ನೋಡಿ ಕಲ್ತಿದ್ದು ಗೊತ್ತಾ? ದೆರ್ ವಾಸ್ ಒನ್ ಸೀರಿಯಲ್ ಕಾಲ್ಡ್ ಮಾಯಾಮೃಗ. ಅದರಲ್ಲಿ ಮಾಳವಿಕ ಅವರು ಹಾಗೆ ಇದು ಮಾಡ್ತಾ ಇದ್ದಿದ್ದು. ಇವರೇ ನಾಗರಾಜ್ ಅಂಕಲ್.
ಇವತ್ತಿಗೂ ಹಿಂಗೆ ಇದ್ದಾರೆ ಅವರು. 20 ವರ್ಷದ ಮುಂಚೆ ಹಿಂಗಿದ್ರು ಒಂಥರ ಇವರು ಇವತ್ತಿಗೂ ಹಾಗೆ ಇದ್ದಾರೆ. ಸೊ ಅವಾಗ ಶುರು ಆಗಿದ್ದು ಫ್ರೆಂಡ್ಶಿಪ್. ರೀಸೆಂಟಾಗಿ ಒಂದು 2-3 ವರ್ಷದ ಮುಂಚೆ ವೆನ್ ಐ ಮೆಟ್ ಹರ್, ದಿಸ್ ಇಸ್ ಅಸ್ ಟುಡೇ, ಬಿಫೋರ್ ಆಫ್ಟರ್ ಲೈಫ್. ಈಗ ನೆಕ್ಸ್ಟ್ ಯಾವ್ದು ಫೋಟೋ ನೋಡೋಣ? ನೋಡಕ್ಕೆ 2 ಕಣ್ಣು ಸಾಲದು. ಕಾಲೇಜ್ ಟೈಪ್ ಫೋಟೋ ಹೋಗ್ಬೇಕೀಗ. APS ಕಾಲೇಜ್ನ ದಿಸ್ ಫೋಟೋ. ಕ್ಯಾನ್ ಯು ಐಡೆಂಟಿಫೈ ಹೂ ರಶ್ಮಿ ಇಸ್? ಸೊ ಈ ಫೋಟೋದಲ್ಲಿ ಬೇಸಿಕ್ಲಿ ಇಟ್ಸ್ ಗಿವನ್, ಓ ವಾಟ್ ಅ ಕೋಇನ್ಸಿಡೆನ್ಸ್, ಅವತ್ತು ಬ್ಲ್ಯಾಕ್ ಹಾಕೊಂಡಿದ್ದೆ, ಇವತ್ತು ಬ್ಲ್ಯಾಕ್ ಹಾಕೊಂಡಿದ್ದೀನಿ. ಎನಿವೆ ದಿಸ್ ಫೋಟೋದಲ್ಲಿ ಇಲ್ಲಿ 4 ಜನ ಏನಿದ್ದಾರೆ, ಎಲ್ಲೋ ಸಾಲಿನಲ್ಲಿರೋದೆ ವೈಷ್ಣವಿ. ಸೊ ಶಿ ವಾಸ್ ಬೇಸಿಕ್ಲಿ ನೋನ್ ಕಾಲೇಜಲ್ಲಿ. ಅವರು ಪಾಠ ಮಾಡ್ತಾ ಇದ್ರೆ ಯಾವಾಗಲೂ ಇಲ್ಲಿ ಕೂತ್ಕೊಂಡು ಸ್ಪ್ಲಿಟ್ ಎಂಡ್ಸ್ ಅನ್ನ ಕಿತ್ಕೋತಾ ಇದ್ಲು. ಸೊ ಇವಾಗ ಏನಾರು ಅವ್ಳು ನೋಡಿದ್ರೆ ಜಾಡ್ಸ್ ಓದಿತಾಳೆ. ಇದ್ರ ಮೇಲ್ಗಡೆ ಇರೋದೇ ಸೀಮಾ, ಓಕೆ, ಪಿಂಕ್ ಒನ್. ಸೊ ಅವಳು ನನ್ನನ್ನೇ ರಸ್ಮಲಾಯಿ ಅಂತ ಕರೆದು ಕೊನೆಗೆ ಅದು ಮಲಾಯಿವರೆಗೂ. ಸೊ ಐ ಹ್ಯಾಡ್ ಅ ಪೆಟ್ ನೇಮ್ ರಸ್ಮಲಾಯಿ ಅಂತ. ನಾನು ಅವಳೆ ಕೇರಂ ಪಾರ್ಟ್ನರ್ಸ್ ಸ್ಕೂಲಲ್ಲಿ, ಕಾಲೇಜಲ್ಲಿ. ಅಲ್ಲಿ ಯೂಸ್ ಟು ಪುಟ್ ದಟ್ ಕೇರಂ, ಇದೆಲ್ಲ ಅಲ್ಲೇ ನಡೀತಾ ಇದ್ದಿದ್ದು. ವಾಟ್ ಯು ಕಾಲ್ ಕ್ಯಾರಮ್ದು ಇದೆಲ್ಲ. ನಾನು ಅವಳು ಫೈನಲ್ಸ್ಗೆ ಹೋಗ್ಬಿಟ್ಟಿದ್ದೀನಿ. ಅವಳು ಹೇಳಿ ಮಲಾಯಿ ಹೆದರ್ಕೋಬೇಡ. ನನ್ಗೆ ಎಷ್ಟು ಟೆನ್ಷನ್ ಅಂದರೆ, ಹ್ಯಾವ್ ಯು ಸೀನ್ ಮೀ ಇವನ್ ಟುಡೇ? ತುಂಬ ಟೆನ್ಷನ್ ಆದರೆ ಸ್ಟ್ರೈಕರ್ ಹಿಡ್ಕೊಂಡು ಯೋಚನೆ ಮಾಡಿ ಇದು ರಿಲೀಸ್ ಮಾಡೋ ಜೊತೆಗೆ ಗಡಗಡ ಅಂತ ಇರ್ತೀನಿ. ಅವಾಗ ಅವಳು ಬೇಡ ಮಲಾಯಿ ಅಷ್ಟೊಂದು ಓವರ್ ಮಾಡಬೇಡ, ಇವಳು ಹಾಕಿದ್ಲು ಕಣೆ ಅಂತ. ಸೊ that ಸೀಮಾ. ಆ್ಯಂಡ್ ಇವರೆಲ್ಲರೂ ಇವತ್ತು ದೇ ಆರ್ ಆಲ್ ಮದರ್ಸ್ ಆ್ಯಂಡ್ ದೆನ್ ಎಲ್ಲರೂ ಅವ್ರವ್ರ ಲೈಫನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಸೀಮಾ ಇಸ್ ಅ ಮದರ್ ಆಫ್ 2. ಅವಳು ನನ್ನ ವ್ಲಾಗ್ಸ್ ಎಲ್ಲ ನೋಡಿ, ಇಂಟರ್ವ್ಯೂ ಎಲ್ಲ ನೋಡಿ ಅಮ್ಮಂಗೆ ತೋರಿಸ್ತಾ ಇರ್ತಾಳೆ ಅಂತ ಸೀಮಾ ಕೀಪ್ಸ್ ಟೆಲ್ಲಿಂಗ್ ಮೀ. ದಟ್ ಈಸ್ ಸೀಮಾ. ಆ್ಯಂಡ್ ಪಕ್ಕದಲ್ಲಿರೋದು ಇಸ್ ನಮ್ಮ APS ಕಾಲೇಜ್ನ ಕಜೋಲ್, ಇವಳು. ಆಯ್ತಾ, ನಮ್ಮೆಲ್ಲ ಒಂದು ಗ್ರೂಪ್ ಹೆಂಗಂದ್ರೆ, ಬಿಕಾಸ್ ಆಫ್ ಮೀ ದೇ ಸೇ ನೋ, ಲೈಕ್ ಫ್ರೆಂಡ್ಸ್ ವಿಲ್ ಹ್ಯಾವ್ their own influence on each one in the gang ಅಂತ. So likewise Vaishnavi was known to represent all the beauty stuff, nail polish ante, ಸಜ್ದಚ್ಗೆ ತರ ಎಲ್ಲ ಕೂದಲು ಕಲರ್ ಮಾಡಿಸ್ಕೋ ಅವು ಇವು. ಅರ್ಚನಾ ವಾಸ್ ಪ್ರಾಬ್ಲಿ, ಶಿ ವಾಸ್ ಆಲ್ಸೋ ವೆರಿ ಗುಡ್ ಇನ್ ಸ್ಟಡೀಸ್. ಮತ್ತೆ ಅವಳು ಸ್ವಲ್ಪ ಡಾನ್ಸ್ ಗೀನ್ಸ್ ಅಂತಲ್ಲ, ಅವಳು ಸ್ವಲ್ಪ ನೋಡೋ ಕಜೋಲ್ ತರ ಇದ್ಲು. ಓಕೆ, ಅದಾದ್ಮೇಲೆ ದಿಸ್ ಇಸ್ ರಂಜಿತಾ. ಓಕೆ, ಎಷ್ಟು ಪಾಪದ ತರ ಇದೆ ನೋಡೋ ರಂಜಿತಾಗೆ. ನಾವೆಲ್ಲರೂ ಒಟ್ಟೊಟ್ಟಿಗೆ ಕೆಲವು ಸತಿ ಯಾವ್ಯಾವುದೋ ಕಾಲೇಜ್ದು ಇಂಟರ್ ಕಾಲೇಜೇಟ್ ಕಾಂಪಿಟೇಷನ್ಗೆಲ್ಲ ಹಾಡು ಹೇಳೋದು ಈ ಥರದ್ದೆಲ್ಲ ಮಾಡಿದ್ದೀವಿ. ಸೊ ಈ ಫೋಟೋ ನೋಡಿದ್ವಿ, ಐ ಥಿಂಕ್ ಇದು ಅರ್ಚನಾ ಮನೆಯಲ್ಲಿ. ಈ ಫೋಟೋನಲ್ಲಿ ಇನ್ನೊಬ್ರು ಹೊಸಬ್ರು ಇದ್ದಾರೆ, ದಟ್ ಈಸ್ ರಮ್ಯಶ್ರೀ ಅಂತ. ಓಕೆ, ಅಗೇನ್ ಮೀಟ್ ಅಟ್ ಅರ್ಚನಾಸ್ ಪ್ಲೇಸ್. ಅಲ್ಲಿ ಯು ಕ್ಯಾನ್ ಸಿ ಮೀ ದಿಸ್ ಬ್ಲೂ ಚೂಡಿದಾರ್. ಎಲ್ಲೋದ್ರು ಸಿಂಗಿಂಗ್ ಅಂತ ಹೇಳ್ಕೊಳ್ಳೋರು ಕಾಲೇಜ್ ಡೇಸಲ್ಲೂ. ಸೊ ಅವಾಗ ಮೀಟ್ ಆಗಿದ್ದು ಕಾಲೇಜ್ ಟೈಮಲ್ಲಿ ಹೇಗಿದ್ವಿ ನೋಡಿದ್ಯಾ? ಲೇಟೆಸ್ಟ್ ಆಗಿ ರೀಸೆಂಟ್ಲಿ ವಿ ಮೆಟ್. ಹೆಂಗಿದೆ ಬಿಫೋರ್ ಆಫ್ಟರ್? ದಿಸ್ ಇಸ್ ವೆನ್ ಐ ಹ್ಯಾಡ್ ಶಾರ್ಟ್ ಹೇರ್. ಯಾವಾಗಿದು? 3 years maybe. ಈ ರಂಜಿತಾ ಹೇಳ್ಕೊಟ್ಟಿರೋ ಒಂದಷ್ಟು ಪದಗಳು ನೋಡಕ್ಕಾಗಲ್ಲ ಅಂದ್ರೆ ಕಂಡ್ರಾವಿ ಆಗಿದೆ ಆ ಥರ ಹೇಳೋಳು. ಆಮೇಲೆ ತಿಪ್ಪೆ, ಕುಪ್ಪೆ, ಆ ಥರ ಒಂದಷ್ಟೆಲ್ಲ ಪದಗಳೆಲ್ಲ ಬರೋದು. ರೀಸೆಂಟ್ ಆಗಿ ಇದ್ರಲ್ಲಿ ಡೇವಿಸ್ ಕೂಡ ಬಂದ್ಬಿಟ್ಟಿದ್ದಾನೆ. ಮೀಟ್ ಮಾಡಿದ್ಯಲ್ಲ, ಹೇಗೋ ಡೇವಿಸ್ ವಿತ್ ಗಡ್ಡ, ವಿತೌಟ್ ಗಡ್ಡ. ಗೈಸ್ ವಿಲ್ ಹ್ಯಾವ್ ಟು ವೋಟ್. ದೊಡ್ಡ ಗಡ್ಡ, ಇದರಲ್ಲಿ ಚಿಕ್ಕ ಗಡ್ಡ. ಸೊ ನೀವು ಆಕ್ಚುಲಿ ಕಮೆಂಟ್ ಮಾಡಿ ವಾಟ್ ಫೋಟೋ ನಿಮಗೆ ತುಂಬಾ ಇಷ್ಟ ಆಯ್ತು ಅಂಡ್ ಯಾವ್ದು ಆಕ್ಚುಲಿ ನಿಮ್ಗೆ ವಾಟ್ ಅಂತ ಶಾಕ್ ಮಾಡ್ತು. ಕಮೆಂಟ್. ಓಕೆ, ಸೊ ಫ್ರೆಂಡ್ಸ್ ಹೂ ಚೇಂಜ್ ಯುವರ್ ಕರಿಯರ್ ಚೇಂಜ್ ಅನ್ನೋದಕ್ಕಿಂತ ಕೆಲವು ಆ ಫೇಸ್ ಆಫ್ ಕರಿಯರ್ನ ಮೇಜರ್ ಇನ್ಫ್ಲೂಯೆನ್ಸಸ್ ಅಂತ ಮಾತಾಡೋದಾದ್ರೆ, ಒಂದು ಉದಯ ಟಿವಿನಲ್ಲಿ ರಶ್ಮಿ ಅಂತ ಒಬ್ರು ಇದ್ರು. ಸೊ ನಿಮ್ಮಿಂದ ನಿಮಗಾಗಿ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು. ಸೊ ಅವಾಗ ನಮ್ಗೆಲ್ಲ ಶಿ ವಾಸ್ ಎ ಹಿಟ್ ಆಂಕರ್. ಅವ್ರದ್ದೆಲ್ಲ ನೋಡಿ ಅವ್ರದೇ ತರ ಡ್ರೆಸ್ ಮಾಡ್ಕೊಳ್ಳೋದು, ಮಾತಾಡೋದು. ಸೊ ಐ ಗೆಸ್ ಅದಾದ್ಮೇಲೆ ಒನ್ಸ್ ಐ ಸ್ಟಾರ್ಟೆಡ್ ಆಂಕರಿಂಗ್ ಫಾರ್ ಉದಯ ಟಿವಿ. ಒಂದು ಎಪಿಸೋಡ್ 250 ರೂಪಾಯಿನೋ ಕೊಡೋರು. ಇವ್ರಿಗೆ ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಇವರು ಬರ್ಡೇ ವಿಶಸ್ ಅನ್ನ ತಿಳಿಸ್ತಾ ಇದ್ದಾರೆ, ಅಷ್ಟೇ ಓದೋದು. ಅವಾಗೆಲ್ಲ ನಮ್ ಕ್ರಿಯೇಟಿವ್ ಆಗಿರ್ಬೇಕು, ಪಂಚಸು ಅಥವಾ ಎಷ್ಟು ಬಿ ನಿಂತನ ಅಂದ್ರೆ ಎಲ್ಲ ಹೇಳೋರು, ನಿಂತನ ಏನೋ ಇರ್ಬೇಕಂತ. ನಿಂತನ ಅಂದ್ರೆ ಏನೋ ಒಂದು ಗೊತ್ತಾಗ್ತಾ ಇರ್ಲಿಲ್ಲ. ವಾಯ್ಸ್ ಏನೋ, ಮಾಡ್ಯುಲೇಷನ್ ಏನೋ ಚೆನ್ನಾಗಿ ಕಾಣಿಸ್ಬೇಕು, ಈ ತರ ಅನ್ಕೊಂಡಿದ್ದು. ಉದಯ ಟಿವಿನಲ್ಲೆಲ್ಲ ಇದಾದಾಗ ಈ ಬಿಕೇಮ್ ಫ್ರೆಂಡ್ಸು. ಸೊ ಅವಳು ಶಿ ಯೂಸ್ ಟು ಕಾಲ್ ಮೀ ಹೋಮ್. ಇಂದಿರಾನಗರಲ್ಲೆಲ್ಲ ಅವ್ರದ್ದು ಅಪಾರ್ಟ್ಮೆಂಟ್ ಇತ್ತಿದ್ದು.
awaga we used to spend time and all of that. So Rashmi, this is to that phase of our friendship. Rashmi, Dud Kandin Rashmi anta, like I don't know, you had many names. Yeah, thanks to all that knowingly unknowingly ನೀನು ನನಗೆ ಆ್ಯಡ್ ಮಾಡಿರೋದು ಲೈಫ್ಗೆ. Now comes friends in media and public life. ಓಕೆ, ಬಹುಶಃ ನನ್ನ ಅರ್ಲಿ ಇದು ಅಂತ ಬಂದರೆ ಫಸ್ಟು ಐ ಥಿಂಕ್ ಹರ್ಷ ಶಿವರಾಮ್ ಸಿಕ್ಕಾಪಟ್ಟೆ ತರಲೆ. ಹರ್ಷಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾವಾಗಲೂ ಒಂದು ಗ್ರ್ಯಾಟಿಟ್ಯೂಡ್ ಇದೆ. ಹರ್ಷನೇ ನಂಗೆ ಆ್ಯಕ್ಚುಲಿ ಉದಯ ಟಿ ವಿನಲ್ಲಿ ಹಿ ವಾಸ್ ಆಲ್ರೆಡಿ ದೇರ್. ಪೆಪ್ಸಿ ಡಾನ್ಸ್ ಈ ಥರದ್ದೆಲ್ಲ ನೋಡಿರ್ತೀರಿ. ಹರ್ಷ ಆ್ಯಡ್ ಲ್ಯಾಬ್ಸ್ ಅಂತ ಒಂದು ರೇಡಿಯೋ ಸ್ಟೇಷನ್ ಲಾಂಚ್ ಆಗ್ತಾ ಇದೆ ಕಣೆ, ನೀನು ನೋಡು ಕನ್ನಡ ಮಾತಾಡುವಂಥ ಆ್ಯಂಕರ್ಸ್ಗಳನ್ನು ಹುಡುಕ್ತಾ ಇದ್ದಾರೆ ಅವರು, ಯಾಕೆ ಆಡಿಷನ್ ಕೊಡಬಾರ್ದು ನೀನು ಅಂತ. ನನಗೆ he was already in TV and he was in transition. TV ಮುಗಿಸ್ಕೊಂಡು he was coming to radio. ಆವಾಗಲೇ ಬಿಗ್ ಎಫ್ ಎಮ್ಗೆ he had joined off. ಬಿಗ್ ಎಫ್ ಎಮ್ ಆಗಿರಲಿಲ್ಲ, ರೇಡಿಯೋ ಮ್ಯಾಂಗೋ ಅಂತ ಇದ್ದಾಗ ಆವಾಗ he had joined off, ಅಥವಾ he had already joined as executive producer. ಏನೋ ಹೈರಿಂಗ್ ಎಲ್ಲ ನಡೀತಾ ಇತ್ತು. ಆವಾಗ he is like ಆ್ಯಡ್ ಲ್ಯಾಬ್ಸ್ ಅಂತ. ನಂಗೆ ಆ್ಯಡ್ ಲ್ಯಾಬ್ಸ್ ಅಂತ ಕೇಳೂ ಇಲ್ಲ. ಅವಾಗ ಬರೀ ಆ್ಯಡ್ ಮ್ಯಾಗ್ಝಿನ್ ನ್ಯೂಸ್ ಪೇಪರ್ ಇದ್ದಿದ್ದು. ಲ್ಯಾಂಗ್ಫೋರ್ಟ್ ಟೌನ್ ಹತ್ರ ಒಂದು ಸ್ಟುಡಿಯೋದಲ್ಲಿದೆ, ಅಲ್ಲಿ ಹೋಗ್ಬಿಟ್ಟು ನೀನು ಆಡಿಷನ್ ಕೊಡು ಅಂತ. ನನಗೆ ಅವಾಗ ಬರೀ ರೇಡಿಯೋ ಸಿಟಿ ಒಂದೇ ಇದ್ದಿದ್ದು. ಸೊ ರೇಡಿಯೋ ಸಿಟಿನಲ್ಲಿ ಅದೆಲ್ಲ ಕೇಳಿಸ್ಕೊತಾ ಇದ್ವಲ್ಲ, ಅಥವಾ ಬಿಗ್ ಥಿಂಗ್ ರೇಡಿಯೋ ವಾಸ್ ದೆನ್. ಅವ್ರು ಹೆಂಗೆ ಮಾತಾಡ್ತಾರೆ, ಯಾವ ಹಾಡು ಡೆಡಿಕೇಟ್ ಮಾಡ್ತಾರೆ ಅಂತ ಹಂಗೆಲ್ಲ ಅವೆಲ್ಲ ಕೇಳಿಸ್ಕೊಂಡು ನಮ್ಮದೇ ಆದ ಸ್ಟೈಲ್ ಅಂತ ಇದು ಮಾಡಿ. ನನಗೆ ರಿಮೆಂಬರ್, ನನಗೆ ಇದ್ದ ಟಾಪಿಕ್ ವಾಸ್ ಮೊಬೈಲ್ ಫೋನ್. ಒಂದು ಸಿಕ್ಕ ಸಾಂಗ್ ಥರ ರಾಗ ಎಲ್ಲ ಹೇಳ್ಕೊಂಡು ಮಾತಾಡಿ ಕೊಟ್ಟು ಬಂದಿದ್ದೆ. ಬಟ್ ಎನಿವೆ ಆ ಒಂದು ಫೇಸಲ್ಲಿ ಐ ಥಿಂಕ್ ಒನ್ ಬಿಗ್ ಟರ್ನಿಂಗ್ ಪಾಯಿಂಟ್, somebody who referred me to a very turning point of my career. ಅದು ಅವನು ಯಾವಾಗಲೂ ಹೇಳ್ತಾನೆ, ನಾನು ಬರೀ ರೆಫರ್ ಮಾಡಿದ್ದು, ಕ್ರ್ಯಾಕ್ ಮಾಡಿದ್ದು ನೀನೇ, ನಿನ್ನದು ಹಾರ್ಡ್ ವರ್ಕು ಅಥವಾ ವಾಟ್ ಎವರ್ ನಿನ್ನ ಲಕ್ಕದು ಅಂತ. ಮತ್ತು ಇನ್ನೇನು ಫ್ರೆಂಡ್ಸ್ ಫ್ರಮ್ ಪಬ್ಲಿಕ್ ಲೈಫ್, ಆನ್ ಆ್ಯಂಡ್ ಆಫ್, ಬರೀ ಕೆಲಸ ಅಲ್ಲದೆ ಇದ್ರೂ ಅಲ್ಲೊಂದು ಇಲ್ಲೊಂದು ಟಚ್ ಅಂತ ಬಂದರೆ ಎಸ್ ಪ್ರಿಯಾಂಕಾ ಉಪೇಂದ್ರ. ನಮ್ಮ ತಾಯಿನ ಕಳ್ಕೊಂಡಾಗ ಐ ರಿಮೆಂಬರ್ ಹೌ ಏನೋ ನಮ್ಮ ತಾಯಿದು 13ನೇ ದಿನಕ್ಕೆ ಇದಾಗಿರಲಿ ಎಲ್ಲದಕ್ಕೂ ನಮ್ಗೆ ಅವಾಗೆಲ್ಲ ಹೊಸದು. ಮದುವೆಗೂ ಪೀಸರೆಲ್ಲ ಬಂದಿದ್ರು. ಆ ಫೇಸ್ ಐ ಥಿಂಕ್ ಶಿ ಕೈಂಡ್ ಆಫ್ ವಾಸ್ ಅರೌಂಡ್ ಪರ್ಸ್ನಲ್ ಇದರಲ್ಲೂ ಅಷ್ಟೇ, ಇಲ್ಲಿ ಇವತ್ತಿಗೂ ಅಷ್ಟೇ. ಏನಾದ್ರು ಹೋಲಿ ಪಾರ್ಟಿ ಅವು ಇವು ಅಂತಾದರೆ ತುಂಬ ಏನು ವಿ ಆರ್ ನಾಟ್ ವೆರಿ ಥಿಕ್ ಫ್ರೆಂಡ್ಸ್, ಬಟ್ ಸ್ಟಿಲ್ ದೇರ್ ಇಸ್ ಒನ್ ಲೈನ್ ಆಫ್ ಫ್ರೆಂಡ್ಶಿಪ್ ಬಿಯಾಂಡ್ ಜಸ್ಟ್ ಮೀಡಿಯಾ. ನಾನು ಒಂದು ಹೋಸ್ಟ್ ಆಗಿರಲಿ ಅಥವಾ ಅವರು ಒಂದು ಆ್ಯಕ್ಟರ್ ಅಂತ ಅದನ್ನು ಬಿಟ್ಟು ಒಂದಿದೆ ಅಲ್ವಾ. ಸೊ ಆಲ್ ದೀಸ್ ಟ್ರೋಲ್ಸು, ಬರ್ನ್ಔಟು ಅಂತೆಲ್ಲ ಆದಾಗ ಒಂದು ಇವನೇ ಈ ನೋಸ್ ದ ರಿಯಲ್ ರಶ್ಮಿ, ಹತ್ತಿರೋ ರಶ್ಮಿ, ಆಮೇಲೆ ಕೋಪ ಮಾಡ್ಕೊಂಡಿರೋ ರಶ್ಮಿ, ಅಸಹಾಯಕತೆಯಿಂದ ನಾವು ಏನಿದು ಹಿಂಗಾಗೋಯ್ತಲ್ಲ ಅಂತ ಕೆಲವು ಸತಿ ನಮಗೂ ಬಂದ್ಬಿಡತ್ತೆ. ಹೇಗೆ ಯೋಚನೆ ಮಾಡಬೇಕು, ಇದನ್ನ ಹೀಗಲ್ಲ, ಈ ದೃಷ್ಟಿಕೋನ ಬದಲಾಯಿಸ್ಕೋಬೇಕು ಅಂತೆಲ್ಲ ಗೊತ್ತಾಗಿರಲ್ಲ. ಹಾಗಾಗಿ ನೀವೆಲ್ಲ ಒಂದಷ್ಟು ಸೈಡ್ಗಳನ್ನು ಮಾತ್ರ ನೋಡಿರ್ತೀರ. ಒಂದು ವ್ಯಕ್ತಿಯ A to Z ಬಹುಶಃ ನಂದು ನೋಡಿದ್ದಾನೆ ಅಂತಂದರೆ ಇವನೇ. ಫ್ರೆಂಡ್ ಅಂತ ಕರೆಯೋದು ಹಾಯ್ ಹೆಲೋ ಫ್ರೆಂಡ್ಸ್ಗಳು ಬೇರೆ, ಆದರೆ ಕೆಲವು ವಿಚಾರಗಳಲ್ಲಿ ದರ್ ಇಸ್ ಒನ್ ಮೋರ್. ಇದು ಮೇಘ್ನಾ, ಐ ನೋ ವಿ ನಾಟ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಫ್ರೆಂಡ್ಸ್. ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಏನೂ ಗೊತ್ತಿಲ್ಲದೆ ಇದ್ರೂ ಮೇಘ್ನಾ ರಾಜ್ ಹೀಗೆ ಏನಕ್ಕೋ ಲೈಫ್ನಲ್ಲಿ ನನ್ನ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಅಬೌಟ್ ಮಕ್ಕಳು ಏನಕ್ಕೋ ವಿಚಾರಕ್ಕೆ ಹೀಗೆ ಬಂತು. ನಾನು ಒಂಥರ ಅದರಲ್ಲೂ R&D ಮಾಡ್ತಾ ಇದ್ದೆ. ಎಲ್ಲ ಮಕ್ಕಳಿರುವಂಥ ಹೆಣ್ಮಕ್ಳನ್ನ ಮಾತಾಡಿಸ್ತಾ ಇದ್ದೆ. ಲೈಕ್ ಹೌ ಡು ಯು ನಿಮ್ಮ ಲೈಫ್ ಹೆಂಗೆ ಬದಲಾಗಿದೆ, ಏನು ನಿಮ್ಮ ಥಾಟ್ಸ್ ಏನು ಆಫ್ಟರ್ ಬಿಕಮಿಂಗ್ ಅ ಮದರ್ ಅಂತೆಲ್ಲ. ಆವಾಗ ಶಿ ಆಸ್ಕ್ ಮೀ ಕ್ವೆಶ್ಚನ್, ವೆರಿ ಥಾಟ್ ಪ್ರೊವೋಕಿಂಗ್ ಕ್ವೆಶ್ಚನ್, ಬಟ್ ಅದು ನನಗೆ ತುಂಬ ಚೆನ್ನಾಗಿ ಆನ್ಸರ್ ಸಿಕ್ತು. ಈಗ ಮಕ್ಕಳು ಬೇಕು ಅಂತ ನಿಜವಾಗ್ಲೂ ಅನ್ಸುತ್ತೆ. ಮನೆಯಲ್ಲಿ ಡ್ಯೂ ಮಿಸ್ ದೆಮ್, ಈ ಥರ ಎಲ್ಲ ಪ್ರಶ್ನೆಗಳು ಯಾವುದೋ ಒಂದಷ್ಟು ಕೇಳಿದಾಗ ಐ ಆ್ಯಕ್ಚುಲಿ ಕೈಂಡ್ ಆಫ್ ಕ್ವೆಶ್ಚನ್ ಮೈ ಸೆಲ್ಫ್ ಅಷ್ಟು. ವೈ ಡು ಐ ವಾಂಟ್ ಕಿಡ್, ಅಥವಾ ಬೇಕಾ, ಅಥವಾ ಏನಕ್ಕೆ ಮಗು ಯಾಕೆ ಮಾಡ್ಕೋಬೇಕು ಈ ಫೇಸ್ ಆಫ್ ಲೈಫಲ್ಲಿ, ಈ ಥರ ಎಲ್ಲ ಪ್ರಶ್ನೆಗಳು ಬರೋಕ್ಕೆ ಕಾರಣ ಕೊಟ್ಟಂಥ ಸಲಹೆ. ಮತ್ತು ನಂದು ಮತ್ತು ರೋಹಿತ್ ಆ್ಯಂಡ್ ನಿರಂಜನ್, ಐ ಡೋಂಟ್ ನೋ ಅದು ವೈ ಐ ಆಮ್ ಆ ಥರ ಅಂತ. ನನ್ಗೆ ಯೂಶಲಿ ಐ ಗೆಟ್ ಅಲಾಂಗ್ ವಿತ್ ಮೆನ್ ಬೆಟರ್ ದೆನ್ ವಿಮೆನ್. ಹೆಣ್ಣು ಮಕ್ಕಳ ಜೊತೆಗೆ ನಾನು ಇಫ್ ಐ ಹ್ಯಾವ್ ಟು ಗೆಟ್ ಅಲಾಂಗ್ ಅಂತಂದರೆ ಇಟ್ ಹ್ಯಾಸ್ ಟು ಬಿ ಮೈ ಇಂಟೆಲೆಕ್ಚುಯಲ್ ಸ್ಟಿಮ್ಯುಲೇಷನ್. ಸೊ ಹಾಗಾಗಿ ರೋಹಿತ್ ಅವನು ಒಳ್ಳೆ ಗುರುಗಳೇ ಅಂದ್ಕೊಂಡು ನಮ್ಮ ಪೂರ್ವಜರು ಅಂತೆಲ್ಲ ರೇಗಿಸ್ಕೊಂಡು ಏನೇ ಇದ್ರು ನಾನು ಅವನು ಕೆಲವು ಸತಿ ಡಿಸ್ಕಸ್ ಅಬೌಟ್ ಲೈಫ್ ಹೋಗು. ಆ್ಯಂಡ್ ಅಫ್ಕೋರ್ಸ್ ನಿರಂಜನ್ ದೇಶಪಾಂಡೆ, ಅವನು ಅಷ್ಟೇ. ಅವನು
ವೈಬ್ ಆಗ್ತಾ ಇದ್ದಿದೆ. ಸಿಕ್ಕಾಪಟ್ಟೆ ನಂದು ಒಂದು ಫ್ರೀಕ್ವೆನ್ಸಿ ಸೇಮ್, ಜೋಕ್ಸ್ಗಳಲ್ಲಿ ಕಾಲು ಎಳೆಯೋದ್ರಲ್ಲಿ. ಮತ್ತೆ ನಂದು ಒಂದು ಅನ್ಸೆಡ್ ರೂಲ್ ಇತ್ತು, ಕೆಲಸ ಮಾಡೋ ಜಾಗದಲ್ಲಿ ನಮ್ದು ಪ್ರೋಗ್ರಾಮಿಂಗು, ಸೇಲ್ಸು, ಮಾರ್ಕೆಟಿಂಗ್ ಅಂತ ಇದ್ರೆ ಪ್ರೋಗ್ರಾಮಿಂಗಲ್ಲಿ ನಾನು ಕೆಲವರ ಹತ್ರ ಮಾತ್ರ ನನ್ನ ಫ್ರೆಂಡ್ಶಿಪ್ ಇರ್ತಾ ಇದ್ದು. ಜಾಸ್ತಿ ಫ್ರೆಂಡ್ಸ್ ಎಲ್ಲ ಆಗ್ತಾ ಇದ್ದು ಫ್ರಮ್ ನಾನ್ ಪ್ರೋಗ್ರಾಮಿಂಗ್ ಟೀಮೇ. ಯಾಕಂದರೆ ಯೂಶಲಿ ನಿಮ್ಮ ಟೀಮಲ್ಲೇ ಕೆಲವು ಸತಿ ಫ್ರೆಂಡ್ಶಿಪ್ಸ್ಗಳು ಕಷ್ಟ ಅಂತೇಳಿ ಅಲ್ಲಲ್ಲೇ ಇರ್ತೀವಿ, ಏನೋ ಒಂದು ಅಂತ ಆಗತ್ತೆ. ಸೊ ಹಾಗಾಗಿ ಕೆಲವು ಸ್ನೇಹಗಳು ತುಂಬ ಜೋರಾಗಿ ಆಚೆ ಕಿರಿಸ್ತಾ ಇರಲ್ಲ, ಆದರೆ ಭಾಳ ನಿಯತ್ತಿರುತ್ತೆ ಆ ಥರ ಸ್ನೇಹಕ್ಕೆ. ಸ್ನೇಹಿತರು ಹೆಂಗಂದ್ರೆ ನನ್ನ ಪ್ರಕಾರ ಬರೀ ನಿಮಗೆ ಬೆಂತಟ್ಟಿ ನೀವೇನೋ ಇಡೀ ಪ್ರಪಂಚ ನಿಮ್ಮನ್ನು ಹಾಡಿ ಹೊಗಳ್ತಾ ಇದ್ದಾಗ ಚಪ್ಪಾಳೆ ಹೊಡೆಯೋರಲ್ಲ. ಕೆಲವು ಸತಿ ನಮಗೆ ನಾವು ಯಾರು ಅಂತ ಮರ್ತೋದಾಗ ನಮ್ಮನ್ನು ಬಂದು ನೀನು ಯಾರು ಗೊತ್ತಾ ಅಂತ ನಮ್ಮ ಪವರನ್ನು ನಮಗೆ ಜ್ಞಾಪಿಸ್ತಾರಲ್ಲ, ಆ ಥರದವರು ಇರ್ತಾರೆ. ಸೊ ಆ ಥರದ್ದು ಇವನು ಅಂದರೆ ಇವನೇ. ಕೆಲವು ಸತಿ ಬಂದ್ಬಿಟ್ಟು ಕಮ್ ಆನ್ ಹೂ ಯು ಆರ್ ಅಂದ್ಬಿಟ್ಟು ಅದು ಅರ್ಥ ಮಾಡ್ಕೊಂಡು ಮಾಡ್ತಾನೋ ಅಥವಾ ಸುಮ್ಮನೆ ಪಂಪ್ ಹೊಡಿಬೇಕು, ಮೋಟಿವೇಶನ್ ಕೊಡಬೇಕು ಅಂತ ಮಾಡ್ತಾನೋ ಗೊತ್ತಿಲ್ಲ. ಐ ಥಿಂಕ್ ದಟ್ ಇಸ್ ಹಿಮ್. ಬಿಗ್ ಬಾಸ್ ಇಂದ ಆಚೆಗೆ ಬಂದಾಗ ಮೆಂಟಲಿ ಅದನ್ನು ವೆರಿ ಡಿಫ್ರೆಂಟ್ ಇದು. ಆ್ಯಂಡ್ ಅದೇನೋ ನನಗೆ ನಾನು ಹೆರ್ಕೊಂಡಿದ್ದು ಒಂದು ಶೇಮೋ ಗಿಲ್ಟೋ ಗೊತ್ತಿಲ್ಲ ಏನದು ಅಂತ. ಯಾಕಂತ ಅವಾಗ ನನ್ನ ಫ್ರೆಂಡ್ ಒಬ್ಳು ಚೈತ್ರ ಅಂತ, ಅದೇ ಹೇಳಿದ್ನಲ್ಲ ಚೈತ್ರ ಸ್ಟ್ಯಾಂಡರ್ಡ್ ಚಾರ್ಟರ್ಡಲ್ಲಿ ಇದ್ದಿದ್ದು, ಅವಳು ಹೇಳಿದ್ರು ದಯವಿಟ್ಟು ನೀನು ಬದುಕಿರೋವರೆಗೂ ಯಾವತ್ತೂ ನಿಂದೇ ಬಿಗ್ ಬಾಸ್ ಎಪಿಸೋಡನ್ನ ಏನೇ ಕಾರಣಕ್ಕೂ ಹೋಗು ನೀನು ನೋಡಬೇಡ ಅಂತ ಹೇಳಿದ್ಲು. ಅವಳು ಅದು ಏನೇ ಕೇಳಿಲ್ದೋ ಗೊತ್ತಿಲ್ಲ, ಬಟ್ ಇವತ್ತು ನಾನು ಎಷ್ಟು ಆಳಕ್ಕೆ ಎಲ್ಲವನ್ನು ನೋಡಿ ಯೋಚನೆ ಮಾಡ್ತೀನಿ ಅಂದರೆ ಅವಳು ಅದನ್ನು ಹೇಳಿರೋದ್ರಲ್ಲೇ ಗೊತ್ತಾಗಿದೆ ನನಗೆ. ಕೆಲವು ಸತಿ ಘಟನೆಗಳು, ಅವ್ರು ತೋರಿಸಿರೋ ರೀತಿ, ಮತ್ತೆ ನಾನೇ ನೋಡಿದ್ರೆ ನಾನೇ ನೊಂದ್ಕೊಂತೀನೋ, ನನ್ನನ್ನು ಹಿಂಗೆಲ್ಲ ನಾನು ನೋಡ್ಕೋಬೇಕಾ ಅನ್ನೋದನ್ನ ಆ ಒಂದು ಕಾಳಜಿ ಇಟ್ಕೊಂಡಿದ್ದು ಫ್ರೆಂಡ್ ಅವಳು. ಕೆಲವು ಸ್ನೇಹಗಳು ಶುರು ಆಗ್ತಾ ಜೊತೆನಲ್ಲಿ ಇರ್ತೀವಿ, ಆಮೇಲೆ ಬೇರೆ ಬೇರೆ ಆಗ್ಬಿಟ್ಟಿರ್ತೀವಿ, ಕೊನೆಗೆ ಸೇರ್ಕೋತೀವಿ ಅಂತ. ಆ ಥರದ್ದು ಕೆಲವು ಫ್ರೆಂಡ್ಶಿಪ್ಸ್ ಅಂದರೆ ಇಟ್ಸ್ ಅಬೌಟ್ ಶ್ವೇತಾ ನಾಗರಾಜ್, ನಾನಾಗಲೇ ಹೇಳ್ದಂಗೆ. ಇನ್ನೊಬ್ಬ ಹರ್ಷನ್ ಬಗ್ಗೆ ಹೇಳೇ ಇಲ್ಲ. ಹರ್ಷ ಹೆಂಗಂತಂದ್ರೆ ಹರ್ಷವರ್ಧನ್ ಅವನನ್ನ ಒಂದು ಅವಾರ್ಡ್ ಸೆರೆಮನಿನಲ್ಲಿ ನನಗೆ ಶಂಕರ್ನಾಗ್ ಅವಾರ್ಡ್ ಅಂತ ಕೊಟ್ಟಾಗ ಇವನು ಫೋಟೋ ತೆಗಿಯಕ್ಕೆ ಬಂದಿದ್ದ. ನಾನು ಅವಾಗ ರೇಷ್ಮೆ ಲಂಗ ಅದನ್ನ ಲಾಂಗ್ ಗೌನ್ ಆಗಿ ಹೊಲಿಸ್ಕೊಳ್ಳೋ ಒಂದು ಫೇಸ್ ಇತ್ತು ನಂದು. ನಾನು ನೋಡ್ಬಿಟ್ಟು ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂದಿದ್ದ. ನಾನು ಇದು ಯಾರು ಗುರು ಇದು ಫಸ್ಟ್ ಟೈಮ್ ನೋಡ್ಬಿಟ್ಟು ಹಿಂಗೆಲ್ಲ ಅಂತ ಇದ್ರಲ್ಲ ಅಂತ. ದಟ್ ಫೇಸ್ ಆಫ್ ಮೈ ಲೈಫ್ ವಾಸ್ ವೆರಿ ಬ್ಯೂಟಿಫುಲ್. ಯು ಡೂ ರಿಮೆಂಬರ್ 2016-17 ರ್ಯಾಪಿಡ್ ರೋಶ್ನಿ ಶೋ ವೈರಲ್ ಆಗ್ತಾ ಇದೆ ಕಾಂಟೆಂಟು. ಸೊ ನಮ್ಮ ತಾಯಿದೆಲ್ಲ ಹಳೆ ರೇಷ್ಮೆ ಸೀರೆಗಳು, ಶುದ್ಧ ಗೌನು, ನನ್ನ ಕರ್ಲಿ ಹೇರ್ ಎಲ್ಲ ಇತ್ತು ಫೇಸು. ಸೊ ಎನಿವೆ ಅದರಲ್ಲಿ ಹಂಗೆ ಪರಿಚಯ ಆಗಿದ್ದು. ಆಮೇಲೆ ಈ ಕ್ಯಾಮ್ರಾ ರಿಲೇಟೆಡ್ಡು ಸಜೆಷನ್ಸ್ ಎಲ್ಲ ಕೊಡೋನು. ಬಿಕಾಸ್ ರೇಡಿಯೋ ಅಂತ ಡಿಜಿಟಲಿಗೆ ಬಂದಾಗ ಬ್ಲೈಂಡ್ ಆಗಿ ನಾನು ನಂಬಿದ್ದಂಥ ಒಂದು ಫ್ರೆಂಡ್ ಅಂದರೆ ಅವನೇ. ಅವ್ನು ಹೇಳ್ತಾ ಇದ್ದ ಈ ಥರ ಕ್ಯಾಮ್ರಾ ತನ್ನಿ ಅವು ಇವು ಅಂತ. ಬಟ್ ಅವನು ಎಂಥ ಫ್ರೆಂಡ್ ಅಂದರೆ ನಂಗೆ ಗೊತ್ತು, ಅವನು ನಿಮ್ಮ ಕಷ್ಟಕ್ಕಾದಾಗ ಫಸ್ಟ್ ಇರೋ ಫ್ರೆಂಡು ಆ ಥರ ಕ್ಯಾಟಗರಿಗೆ ಅವ್ನು ಬರಲ್ಲ. ಆದರೆ ಒಂಥರ ಈ ತರಲೆ ತಮಾಷೆ ಕೆಲವು ಫ್ರೆಂಡ್ಸ್ಗಳಿರ್ತೀರ, ಮಾತಾಡ್ಕೊಂಡು ಸುಮ್ಮನೆ ಕೂಳೆ ಲೈಟ್ ಇದು ಮತ್ತು ಬ್ಯಾಡ್ಮಿಂಟನ್ನು ಈ ಥರದಕ್ಕೆಲ್ಲ ಒಂದು ಇದಂದರೆ ದಟ್ ಇಸ್ ಹರ್ಷ ಅಲ್ವಾ. ನಮ್ಮ ಟೀಮಲ್ಲಿರೋ ತುಂಬ ಜನ ಹುಡುಗರಲ್ಲೂ ಸ್ನೇಹಜೀವಿಗಳಿದ್ದಾರೆ, ಕಿರಣ್ ಆಗಿರ್ಬೋದು, ತನು. ಬಟ್ ಅವರಲ್ಲೆಲ್ಲ ನಾವು ಟೀಮಲ್ಲಿ ಇದ್ಕೊಂಡು ಟೀಮ್ ಮೆಂಬರ್ಸ್ ಆಗಿ ತರಲೆ ತಮಾಷೆ ಮಾಡ್ಕೊಂಡಿರ್ತೀವಿ. ಪ್ರಿಯಾಂಕಾ, ಲಾಸ್ಟ್ಲಿ SSVM ನನ್ನ ಸ್ಕೂಲ್ ಟೈಮ್ನ ಒಂದು ಫ್ರೆಂಡ್ಸ್ ಅಂತ ಯಾರು ಇವತ್ತು ಅಷ್ಟು ಟಚಲ್ಲಿಲ್ಲ. ಸರಸ್ವತಿ ವಿದ್ಯಾಮಂದಿರ್ ಇದರಲ್ಲಿ ಐ ಥಿಂಕ್ ಐ ವುಡ್ ಲೈಕ್ ಟು ರಿಮೆಂಬರ್ ಒನ್ ಫ್ರೆಂಡ್ ಕಾಲ್ಡ್ ಮಾಳವಿಕಾ. ಬೋರ್ಡ್ ಗೇಮ್ಸು, ಮೊನಾಪಲಿ, ಬಿಸ್ನೆಸ್ ಅಂತ ತುಂಬ ಆಡ್ತಾ ಇದ್ದಿದ್ದು ಆಗಿರಲಿ. ಶಿ ಹ್ಯಾಡ್ ಶಾರ್ಟ್ ಹೇರ್, ಐ ಡೋಂಟ್ ನೋ ವೇರ್ ಶಿ ಈಸ್ ಟೋಟ್ಲಿ ಔಟ್ ಆಫ್ ಟಚ್. ಶ್ರುತಿ ಸಿ ಜೋಯ್ಸ್ ಇಸ್ ಒನ್ ಫ್ರೆಂಡ್ ದಟ್ ಐ ವಾಂಟ್ ಟು ರಿಮೆಂಬರ್. ನನ್ನ ಚೈಲ್ಡ್ಹುಡ್ನ ಬೆಸ್ಟ್ ಫ್ರೆಂಡ್ ಅವಳು. ಚೈಲ್ಡ್ಹುಡ್ನ ಫ್ರೆಂಡು. ಎಸ್, ಐ ಥಿಂಕ್ ಶಿ ವಾಸ್ ಫ್ರಮ್ ಸರಸ್ವತಿ ವಿದ್ಯಾಮಂದಿರ್. ಅವಳು ಎ ಸೆಕ್ಷನ್ನು, ನಾನು C ಸೆಕ್ಷನ್ನು. ಸೊ ನಮ್ಮ ಅಜ್ಜಿ ಮನೆ ಹತ್ರನೇ ಇದ್ದಿದ್ದು. ಸೊ ಅವ್ರ ತಾಯಿ ಯೂಸ್ ಟು ವರ್ಕ್ ಇನ್ ಅ ಬ್ಯಾಂಕ್ ಆರ್ ಸಮಥಿಂಗ್ ಲೈಕ್ ದಟ್. ಅವ್ರ ಮನೆಗೆ ಹೋಗಿ ನಂಗೆ ನೀರು ದೋಸೆ ತಿನ್ನೋದಂದ್ರೆ ಪ್ರಾಣ. ಮೋಸ್ಟ್ ಆಫ್ ಇಟ್ ಅಜ್ಜಿ ಮನೆ ಬಿಟ್ರೆ ಶ್ರುತಿ ಮನೆ ಈ ಥರನೇ ಇರ್ತಾ ಇದ್ದಿದ್ದು. ಸೊ ಶ್ರುತಿ ಸಿ ಜೋಯ್ಸ್ ಆ್ಯಂಡ್ ಆಲ್ ದ ಫ್ರೆಂಡ್ಸ್, ಯುನೋ, ನಿಮ್ಮದೇ ಆದ ರೀತಿಯಲ್ಲಿ ಯು ಆ್ಯಡೆಡ್ ಎಸೆನ್ಸ್, ಯು ಆ್ಯಡೆಡ್ ಲಾಟ್ ಆಫ್ ಲೆಸನ್ಸ್ ಆ್ಯಂಡ್ ಫನ್, ಒಂದಷ್ಟು ಮೆಮರೀಸನ್ನು ಕಟ್ಕೊಟ್ಟಿದ್ದೀರಾ. ಐ ಆಮ್ ಲೈಕ್ so grateful to all of you. Lots of love, and I think this is one day to celebrate ಈ 40 years of 41 years of life ಅಲ್ಲಿ ಫ್ರೆಂಡ್ಸ್ ಇದು. ಬಟ್ ನಾನು ಈ ಮಧ್ಯದಲ್ಲಿ ಅಫ್ಕೋರ್ಸ್ ಅನದರ್ ಫ್ರೆಂಡ್ ಅನುತ್ತಮ ಬಿಗ್ FM ನ ಡೇಸ್ ಅಲ್ಲಿ ಐ ವಾಸ್ ಗೋಯಿಂಗ್ ಥ್ರೂ ಒನ್ ಆಫ್ ದ ಡಾರ್ಕೆಸ್ಟ್ ಫೇಸ್. ಐ ಥಿಂಕ್ ನಾನು ಅವಳೆಲ್ಲ ಮೀಟ್ ಮಾಡಿದಾಗ ಲೈಫು, ಏನೋ ಕ್ರಿಸ್ಟಲ್ಸು, ಎನರ್ಜೀಸು ಈ ಥರದೆಲ್ಲ ಮಾತಾಡ್ಕೋತಾ ಇದ್ವಿ.
ಸೊ ಅನುತ್ತಮ, ಎಸ್, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ದೇರ್ ಫಾರ್ ಮೀ. ಇನ್ಯಾವುದಾದ್ರು ಹೆಸರುಗಳು ಬಿಟ್ಟಿದ್ರೆ ಚೋಕ್ ಆಮೇಲೆ ಕಮೆಂಟ್ ಹಾಕಿ ಕ್ಯಾಪ್ಸು ಅಂತ ಹೋಗಿರಿ. ಏನು ರಶ್ಮಿ, ಹೌ ಡೇರ್ ಯು ಡಿಂಟ್ ಟೆಲ್ ಮೈ ನೇಮ್ ಅಂತ. ಆದರೆ ನಾನೊಂಥರ ಗೋಲ್ಡ್ ಫಿಶ್ ಥರ ಅಲ್ಲಲ್ಲಿಗೆ ತುಂಬ ಜೀವಿಸ್ತಾ ಇರ್ತೀನಿ. ಹಾಗಾಗಿ ಯಾವ್ದಾದ್ರು ಹೆಸರುಗಳನ್ನು ಬಿಟ್ಟಿದ್ರೆ ಹೊಟ್ಟೆಗೆ ಹಾಕೋತೀರ. ಆ್ಯಂಡ್ ಇದೆಲ್ಲದಕ್ಕೂ ಮೀರಿದ್ದು ಒಂದು ಕಾನ್ಸ್ಟೆಂಟ್ ಫ್ರೆಂಡ್ ಇಸ್ ಆಲ್ ಮೈ ಆಡಿಯನ್ಸ್. ಎಷ್ಟೋ ಸತಿ ಈಗ ನನ್ನ ವಾಯ್ಸಲ್ಲಿ ಏನಾದರೂ ಒಂದು ಸ್ವಲ್ಪ ಏನೋ ಎಮೋಷ್ನಲ್ ಫೀಲ್ ಮಾಡಿರ್ತೀನಿ ಅಂದರೆ ಕೆಲವು ಸತಿ ಫೋನ್ ಮಾಡಿ ಹೇಳಿರ್ತೀರಾ, ಯಾಕೆ ರಶ್ಮಿ ಇವತ್ತು ಯಾಕೋ ಮೂಡ್ ಸರಿಗಿಲ್ವಾ ಅಂತ. ನನ್ನ ತರಲೆ ತಮಾಷೆಗಳನ್ನು ಕೆಲವು ಸತಿ ಗೆರೆ ದಾಟಿದ್ರೂ ಅದನ್ನು ತೊಗೊಂಡು ನಮ್ಮ ರಶ್ಮಿ ತಾನೆ ಅಂತ ಅದನ್ನೂ ಕಾಲೆಳಿಸ್ಕೊಂಡಿದ್ದೀರಾ. ಹಾಗಾಗಿ ಐ ಥಿಂಕ್ ಟು ಆಲ್ ಮೈ ಫ್ರೆಂಡ್ಸ್, seen, unseen, and to friends who have been part of my life physically and through different phases of life, here's to life and one the sneha, which is one of the most important ಒಂದು ಭಾವನೆ ಎಲ್ಲ ಮನುಷ್ಯರಿಗೆ. ಸೊ ವಿಶ್ ಯು ಆಲ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಫ್ರೆಂಡ್ಶಿಪ್ ಡೇ, ಸ್ನೇಹಿತರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು.